ಸೇಡಂ ನಗರದ ಬಸವೇಶ್ವರ ಮೂರ್ತಿಯಿಂದ ಕೋಡ್ಲಾ ಕ್ರಾಸ್ವರೆಗೆ ನಡೆಯುತ್ತಿರುವ ಡಾಂಬರು ರಸ್ತೆ ನಿರ್ಮಾಣ ಕಾಮಗಾರಿ ಕಳಪೆ ಗುಣಮಟ್ಟದಿಂದ ಕೂಡಿದೆ ಎಂದು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಆರೋಪಿಸಿದರು. ಕಾಮಗಾರಿ ನಡೆಯುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಅಲ್ಲಿ ಯಾವೊಬ್ಬ ಅಧಿಕಾರಿಗಳಾಗಲಿ ಸಂಬಂಧಪಟ್ಟ ಗುತ್ತಿಗೆದಾರರು ಇರಲಿಲ್ಲ ಎಂದು ದೂರಿದರು. ಮನ ಬಂದಂತೆ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು, ಬಿರು ಬಿಸಿಲಿನ ಮಧ್ಯೆಯೂ ಸಹ ಕಾಮಗಾರಿ ನಡೆಯುತ್ತಿದೆ. ಒಂದು ರೂಲರ್ ಕೂಡ ಇರದೆ ಡಾಂಬರೀಕರಣ ರಸ್ತೆ ಹೇಗೆ ನಿರ್ಮಿಸಲು ಸಾಧ್ಯವೆಂಬುದು ಅರ್ಥವಾಗುತ್ತಿಲ್ಲ. ಡಾಂಬರು ಹಾಕಿದ ತಕ್ಷಣ ರೋಲರ್ ಓಡಿಸಿದ್ರೆ ರಸ್ತೆ ಗುಣಮಟ್ಟದಾಗಿರುತ್ತದೆ. ಗುಣಮಟ್ಟದ ಕಾಮಗಾರಿಗೆ ಆದ್ಯತೆ ನೀಡದೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಕಾರ್ಮಿಕರ ಮೇಲೆ ಬಿಟ್ಟಿ ಹಾಕಿದ್ದಾರೆ ಎಂದು ತಿಳಿಸಿದರು. ಸೂಚನಾ ಫಲಕ, ಮಾರ್ಗಸೂಚಿಗಳು ಹಾಕಿಲ್ಲ. ನೂರಾರು ವಾಹನಗಳು ಸಂಚರಿಸುವ ರಸ್ತೆಯಲ್ಲಿ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಿದ್ದು, ಸಂಪೂರ್ಣವಾಗಿ ಸರ್ಕಾರಿ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. ಇದರಿಂದಾಗಿ ರಸ್ತೆಯು ಕಳಪೆ ಗುಣಮಟ್ಟದಿಂದ ಕೂಡಿದ್ದು, ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಗುತ್ತಿಗೆದಾರರು ಎಚ್ಚೆತ್ತುಕೊಳ್ಳಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಲೋಕಾಯುಕ್ತರಿಗೆ ದೂರು ನೀಡಬೇಕಾಗುತ್ತದೆ ಎಂದು ಗುತ್ತೇದಾರ ಎಚ್ಚರಿಕೆ ನೀಡಿದರು. ನಗರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇದು ಅಸ್ಪಾಟ್ದು ಒಬ್ಬ ಅಧಿಕಾರಿ ಕೂಡ ಯಾರೂ ಇಲ್ಲ. ಈ ಅಸ್ಪಾಟ್ ರೂಲ್ ನಡಿಬೇಕಾದ್ರೆ ಇದು ಟೆಂಪ್ರೇಚರ್ ಚೆಕಿಂಗ್ ಮಾಡಬೇಕು, ಕ್ವಾಲಿಟಿ ಕಂಟ್ರೋಲ್ ಮಾಡಬೇಕು. ಮತ್ತು ಏನು ಮನೆ ಬಂದಂತೆ ಕಾಣ್ತಾ ಇಲ್ಲ. ಅಸ್ಪಾಟ್ ಅಧಿಕಾರಿ ಇಲ್ಲಾರ್ದೆ ಇವತ್ತು ರಾಜಾರೋಷವಾಗಿ ಈ ಥರ ಅಸ್ಪಾಟ್ ಕೆಲಸ ಮಾಡಿದ್ರೆ ಏನಾಗ್ತದೆ ಅನ್ನೋದು ನಮ್ಮದು ಪರಿಸ್ಥಿತಿ. ಯಾರು ಹಣ ಎಲ್ಲ ಬಗ್ಗೆ ಆಗ್ತದೆ ಇದ್ರ ಬಗ್ಗೆ ತನಿಖೆ ಮಾಡಬೇಕು. ತನಿಖೆ ಮಾಡಿದ್ರೆ ದೊಡ್ಡ ಅಧಿಕಾರಿಗಳು ಒಬ್ಬರು ಜವಾಬ್ದಾರಿಯಿಂದ ಮುಂಚೆ ಇಲ್ಲಿ ಕೂಡ ಇಲ್ಲ. ಅಲ್ಲಿ ಈಗ ತಾನೇ ಹೋಗಿ ಬಂದೀವಿ ನಾವು. ಯಾವುದು ನಮ್ಮ ಯಾದಗಿರಿ ರಸ್ತೆ, ಸೇಡಂನಿಂದ ಯಾದಗಿರಿ ರಸ್ತೆ, ಅಲ್ಲಿ ವ್ಯಕ್ತಿ ಸಿಟಿ ಮಾಡ್ತಿದ್ರು. ಯಾದಗಿರಿ ರಸ್ತೆನೂ ಕೂಡ ನೋಡ್ತಾ ಇದ್ದೀವಿ. ಅಲ್ಲಿ ಒಬ್ಬ ಸಿಬ್ಬಂದಿ ಕೂಡ ಅಧಿಕಾರಿಗಳು ಕೂಡ ಆ ವ್ಯಕ್ತಿಗೆ ಸ್ಮಾಲ್ ಹಾಕಿದ್ರು, ಅದಕ್ಕೆ ದೋಜು ಕೂಡ ಮಾಡಿದ್ರು. ಈ ಪರಿಸ್ಥಿತಿ ಸೇಡಂದು ಡೆವಲಪ್ಮೆಂಟ್ ಅಭಿವೃದ್ಧಿ ಅಧಿಕಾರ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಏನು ಅಧಿಕಾರಿಗಳು ಯಾವ ಥರ ಮಾಡ್ತಾರೆ, ರಾಜರೋಷವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕು. ನಾನು ಒಬ್ಬ ಅಧಿಕಾರಿ ಕೂಡ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ, ಮಾಡಿ ಬೇಡ ನೀವು ಅವ್ರಿಗೆ ಒಬ್ಬ ಅಧಿಕಾರಿ ಹೇಳಿದ್ರೆ ಇಂಥ ದೊಡ್ಡ ಕೆಲಸ ಇರ್ತದೆ. ಅಸ್ಪಾಟ್ ಕೆಲಸ ಎಷ್ಟು ಎಕ್ಸ್ಪೆಂಡಿಚರ್ ನಡೆಯೋದು ಕೆಲಸ ಇದೆ. ಕಾಮಗಾರಿ ಟೆಂಪ್ರೇಚರ್ ಚೆಕ್ ಮಾಡಬೇಕು, ಕಾಂಪ್ಲೆಕ್ಷನ್ ಚೆಕ್ ಮಾಡಬೇಕು. ಭಾಳಷ್ಟು ಟೆಕ್ನಿಕಲ್ ಲೋಪದೋಷಗಳು ಇರ್ತಾವೆ ಇದರಲ್ಲಿ. ಯಾಕಂದ್ರೆ ಇದು ಸರ್ಕಾರ ಹಣ, ಇದು ಸಾರ್ವಜನಿಕರ ಹಣ ಇದೆ. ಆ ಹಣದಿಂದ ಇವತ್ತು ಖರ್ಚು ಮಾಡೋಂಥ ಕಾಮಗಾರಿ ಯಾವ ಮಟ್ಟಿಗೆ ನಡೀತಾ ಇದೆ ಅನ್ನೋದು ಇವತ್ತು ತಾವು ಗಮನಿಸ್ತಾ ಇದೆ. ಈ ಥರ ರಾಜರೋಷವಾಗಿ ತಾವು ಮಾಡೋದಕ್ಕೆ ಅಂದ್ರೆ ನೀವು ಬಂದಿರಬೇಕಾಗ್ತದೆ. ಆಫೀಸ್ಗೆ ಹೇಳಿ ಎದಕ್ಕೆ ಅವ್ರು ಎದೆಯಲ್ಲಿಕ್ಕೆ ಅವ್ರು ಬರ್ತಾರೋ ನೀವು ಮಾಡ್ತೀವಿ, ಅವ್ರು ಎದಕ್ಕೆ ಮಾಡ್ತಾರೆ. ಅವ್ರು ಇಲ್ಲಾಂದ್ರೆ ನೀವು ಹಂಗೆ ಡೈರೆಕ್ಟಾಗಿ ಮಾಡ್ಬೇಕು. ನೀವು ಬಂದು ಚೆಕ್ ಮಾಡ್ತಾರೆ. ಅಸ್ಪಾಟ್ನಲ್ಲಿ ಇಲ್ಲ ಅಂದ್ರೆ ಮತ್ತೆ ಯಾವ ನಡೆಯುತ್ತೆ ಏನೋ ಅರ್ಥ ವರ್ಕ್ ನಡೆಯಕ್ಕಂತಾನೆ ಹೋಗ್ತೇವೆ. ಅಂಬರ್ ವರ್ಕ್ ನಡೆಯುವಾಗ ಫಿನಿಷಿಂಗ್ ಐಟಮ್ಗಳವ. ಫಿನಿಷಿಂಗ್ ಐಟಮ್ ಒಳಗೆ ಅವ್ರು ಯಾರು ಬರಲ್ಲ ಅಂತಂದ್ರೆ ಯಾವ ಮಟ್ಟಿಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನೋದು ಮೇಲ್ಮಟ್ಟಿಗೆ ಕಾಣ್ತದೆ. ಅದು ಸೇಡಂ ನಗರದ ಇದು ಪಟ್ಟಣದಲ್ಲಿ ನಡೀತಾ ಇರೋಂಥ ಕಾಮಗಾರಿ ಬಗ್ಗೆ ಯಾರು ಕೇಳೋರಿಲ್ಲ ಅಂತ ಮಾಡಿ ಕಾಂಟ್ರಾಕ್ಟರ್ಗೆ ಅವ್ರಿಗೆ ಹೇಳಿ ಆಫೀಸರ್ಸ್ ಕಂಡಿಲ್ಲ ಅಂತಂದರೆ ಖಂಡಿತವಾಗಿ ಇದ್ರ ಬಗ್ಗೆ ನಾವು ಖಂಡಿತವಾಗಿ ಇದ್ರ ಬಗ್ಗೆ PL ಫೈಲ್ ಮಾಡ್ತೀವಿ. ಲೋಕಾಯುಕ್ತಕ್ಕೆ ಹಾಕೋದು ಅನಿವಾರ್ಯತೆ. ಸಾರ್ವಜನಿಕರ ಸಂಪತ್ತನ್ನು ತಮ್ಮ ರಾಜರೋಷವಾಗಿ ಅಧಿಕಾರಿಗಳಿಗೆ ಹಣ ಸಿಗ್ತದೆ. ಜನರಿಗೂ ತೆರಿಗೆ ಹಣದಿಂದ ಅವರಿಗೆ ಸ್ಯಾಲ್ರಿ ಆಗ್ತದೆ. ಅವ್ರಿಗೆ ಬರೋದಿಲ್ಲ, ಇಲ್ಲಿ ನಿರ್ಲಕ್ಷ್ಯತೆ ವಹಿಸ್ತಾರೆ. ಅಂದರೆ ಯಾರ ಮೇಲೂ ಕೆಲಸ ಕೊಡ್ತಾರೆ ಅಂದ್ರೆ ಎಷ್ಟು ನಿರ್ಲಕ್ಷ್ಯತೆ ಇದ್ದಾರೆ. ಇದ್ರ ಬಗ್ಗೆ ನಾನು CIಗೆ ಮತ್ತು ಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಕಂಪ್ಲೇಂಟ್ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ
ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ.